ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಾಯಿಗಾಚವ ಸಾಹಿತ್ಯ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಮಗೆ ಇವತ್ತಿನ ಈ ಒಂದು ಇದರಲ್ಲಿ ರಾಮನವಮಿಯ ಸಂಪೂರ್ಣವಾದ ಒಂದು ಪೂಜಾ ವಿಧಾನ, ವಿಶೇಷವಾದ ದೀಪಾರಾಧನೆ, ಮಂತ್ರ, ಹೂವು, ಪ್ರಸಾದ ಎಲ್ಲರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಮನೆ ತಿಳಿದುಕೊಳ್ಳುವಂತೆ ಈಗಾಗಲೇ ನಮಗೆ ರಾಮನವಮಿಯನ್ನು ಯಾವ ದಿವಸ ಆಚರಣೆ ಮಾಡಬೇಕಂತ ತಿಳಿಸ್ಕೊಡ್ತಿದ್ದೇನೆ. ನಿಮಗೆ ಒಂದು ಅನುಕೂಲವಾಗಿದ್ದರೆ ನೀವು ಗುರುವಾರ ಕೂಡ ಆಚರಣೆ ಮಾಡ್ಬೋದು, ಶುಕ್ರವಾರ ಕೂಡ ನೀವು ಆಚರಣೆ ಮಾಡಬಹುದಾಗಿರುವಂಥದ್ದು. ನೀವು 2 ದಿನ ಕೂಡ ಆಚರಣೆ ಮಾಡಬಹುದು. ಉಪವಾಸವಿದ್ದು ನಾವು ಈ ರಾಮನವಮಿಯನ್ನು ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು. ಉಪವಾಸ ನಾವು ಸೂರ್ಯೋದಯದೊಂದಿಗೆ ನಾವು ಪ್ರಾರಂಭ ಮಾಡಿ ನಂತರದ ದಿವಸ ಸೂರ್ಯೋದಯಕ್ಕೆ ನಾವು ಮುಕ್ತಾಯ ಮಾಡಬೇಕು. ರಾಮನವಮಿ ದಿವಸ ಈ ರೀತಿ ರಂಗೋಲಿಯನ್ನು ಹಾಕ್ಕೋಬಹುದು. ಒಂದು ಪುಟ್ಟದಾಗಿ ಒಂದು ಪೀಠದ ಮೇಲೆ ಹಳದಿ ವಸ್ತ್ರವನ್ನು ಹಾಕಿ ಮತ್ತು ಮನೆಯ ಮೇಲೆ ನಾವು ಈ ಥರ ರಾಮಾಯ ನಮಃ ಅಂತ ಬರೆದಿದ್ದೇನೆ. ಶ್ರೀರಾಮ ಜಯ ಜಯ ರಾಮ ಅಂತ ಬರೆದಿದ್ದೇನೆ. ಜಯ ಶ್ರೀರಾಮ ಅಂತ ಬರೆದಿದ್ದೇನೆ. ಮತ್ತು ಆಂಜನೇಯ ಸ್ವಾಮಿ ಒಂದು ಬೆಟ್ಟ, ಬಾಲ ಮತ್ತು ಬಾಳೆಹಣ್ಣು, ಹಾಗೆಯೇ ಶಂಕು, ಚಕ್ರ, ನಾಮ, ಗದೆ ಎಲ್ಲದನ್ನು ಕೂಡ ಬರೆದಿದ್ದೇನೆ. ಹಾಗೆ ರಾಮ ಮಂದಿರದ ಒಂದು ಚಿತ್ರವನ್ನು ಕೂಡ ಬರೆದಿದ್ದೇನೆ. ಇದು ನಾನು ಅಕ್ಕಿ ಹಿಟ್ಟಿನಿಂದಲೇ ಹಾಕಿರುವಂಥದ್ದು. ಸ್ವಸ್ತಿಕ್ ಚಿಹ್ನೆ, ಗಣೇಶನ ಪೂಜೆ ಕೂಡ ನಾವು ಮೊದಲಿಗೆ ಮಾಡಿಕೊಂಡು ನಂತರ ನಾವು ರಾಮ ಪೂಜೆ ಮಾಡುವಂಥದ್ದು ಉತ್ತಮ. ಮತ್ತು ಬಿಲ್ಲು ಬಾಣವನ್ನು ಕೂಡ ಬರೆದಿದ್ದೇನೆ. ಬನ್ನಿ ಈಗ ಪೂಜಾ ವಿಧಾನ ಪ್ರಾರಂಭ ಮಾಡೋಣಂತೆ. ನಾನು ಪೀಠದ ಮೇಲೆ ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನು ಇಟ್ಟಿದ್ದೇನೆ. ಯಾಕೆ ನಮ್ಮನೆಯಲ್ಲಿ ರಾಮನ ಫೋಟೋ ಇಲ್ಲ. ಸೊ ಆ ಕಾರಣಕ್ಕೆ ನಾನು ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನೇ ಇಟ್ಟು ನಾವು ಪ್ರತಿ ವರ್ಷ ಕೂಡ ನಾನು ಆಚರಣೆ ಮಾಡುವಂಥದ್ದು. ನಿಮ್ಮನೆಯಲ್ಲಿ ಈ ರಾಮನ ಫೋಟೋ ಇದ್ದರೆ, ರಾಮ, ಸೀತೆ, ಲಕ್ಷ್ಮಣ ಮತ್ತು ಆಂಜನೇಯ ಸ್ವಾಮಿಯ ಫೋಟೋ ಇದ್ದರೆ ಕುಟುಂಬ ಸಮೇತ ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡಬೇಕು. ಬರೀ ರಾಮನ ಫೋಟೋವನ್ನು ಇಟ್ಟು ಪೂಜೆ ಮಾಡಲು ಬರುವುದಿಲ್ಲ. ಸೊ ಆ ಕಾರಣಕ್ಕೆ ಫೋಟೋವನ್ನು ಇಟ್ಟು ನಂತರದಲ್ಲಿ ನೀವು 4 ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೇನೆ ಮತ್ತು ಹಳದಿ ಮತ್ತು ತುಳಸಿ ದಳದಿಂದ ಒಂದು ಅಲಂಕಾರ ಮಾಡ್ಕೊಂಡಿದ್ದೇನೆ. ಮತ್ತು ನಿಮ್ಮನೇಲಿ ಬಾಲರಾಮನ ಒಂದು ವಿಗ್ರಹ ಇದ್ದರೆ ಒಬ್ಬರು ತೊಟ್ಟಿಲಲ್ಲಿ ಹಾಕ್ಕೊಂಡು ತೂಗ್ತಾರೆ, ಹಾಗೆ ಪೂಜೆ ಮಾಡ್ತಾರೆ. ಸೊ ಅಂಥವರ ಪದ್ಧತಿಯಲ್ಲಿ ಆ ರೀತಿ ಮಾಡ್ತಾರೆ. ಯಾಕೆಂದರೆ ಅವರವರ ಒಂದು ರಾಮ ಅವರ ಕುಲದೇವರವಾಗಿದ್ದರೆ ಆ ರೀತಿ ಆಚರಣೆ ಮಾಡ್ತಾರೆ. ಆದರೆ ನಮ್ಮನೆಯ ಅಂತು ಪದ್ಧತಿ ಇಲ್ಲದೇ ಇರುವ ಕಾರಣ ನನಗೆ ತಿಳಿಸ್ಕೊಟ್ಟಿಲ್ಲ. ನಾನು ವೆಂಕಟೇಶ್ವರ ಸ್ವಾಮಿ ವಿಗ್ರಹವನ್ನು ಇಟ್ಟು ನಾನು ನಿಮಗೆ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ. ಒಂದು ಪ್ಲೇಟ್ ಮೇಲೆ ಅಕ್ಕಿ ಹಾಕಿ ವಿಳೆದೆಲೆ ಮೇಲೆ ಜಯ ಶ್ರೀರಾಮ ಅಂತ ಬರೆದು ಅಕ್ಷತೆಯನ್ನು ಹಾಕಿ ವೆಂಕಟೇಶ್ವರ ಸ್ವಾಮಿಯ ಒಂದು ವಿಗ್ರಹವನ್ನು ಇಟ್ಟಿದೆ. ಯಾಕೆಂದರೆ ವೆಂಕಟೇಶ್ವರ ಸ್ವಾಮಿಯ 7ನೇ ಅವತಾರನೇ ಶ್ರೀರಾಮ ಆಗಿರುವಂಥದ್ದು. ಸೊ ಆ ಕಾರಣಕ್ಕೆ ನಾನು ವೆಂಕಟೇಶ್ವರ ಸ್ವಾಮಿಯ ಒಂದು ಪೂಜೆನೇ ನಾನು ಮಾಡುವಂಥದ್ದು. ಮತ್ತು ಹೂಗಳಿಂದ ಕೂಡ ಅಲಂಕಾರ ಮಾಡಿದ್ದೇನೆ. ರಾಮನಿಗೆ ಕಮಲದ ಹೂ ಅಂದರೆ ತುಂಬಾ ಪ್ರಿಯವಾಗಿರುವಂಥದ್ದು. ನೀವು ಕಮಲದ ಹೂಗಳಿಂದ ನೀವು ಅಲಂಕಾರ ಮಾಡಿ, ಸಿಕ್ಕಿಲ್ಲ ಅನ್ನೋದಾದರೆ ನೀವು ಮಲ್ಲಿಗೆ ಹೂಗಳಿಂದ ಕೂಡ ನೀವು ಅಲಂಕಾರ ಮಾಡಬಹುದು. ಆದರೆ ವೆಂಕಟೇಶ್ವರ ಸ್ವಾಮಿಗೆ ಹಳದಿ ಹೂವು ತುಂಬಾ ಪ್ರಿಯವಾಗಿರೋದ್ರಿಂದ ನಾನು ಸೇವಂತಿಗೆ ಹೂವು ಹಾಗೆಯೇ ತುಳಸಿ ಹಾರ ಅಷ್ಟನ್ನೇ ಇಟ್ಟಿದ್ದೇನೆ. ಮತ್ತು ಯಾವುದೆಲ್ಲ ಪುಸ್ತಕಗಳನ್ನು ನಾವು ಆ ದಿವಸ ಓದ್ಕೋಬೇಕಪ್ಪ ಅನ್ನೋದಾದರೆ ಅವತ್ತಿನ ದಿವಸ ನಾವು ವಿಷ್ಣು ಸಹಸ್ರನಾಮವನ್ನು ನಾವು ಪಾರಾಯಣ ಮಾಡಬೇಕು. ಅದ್ರ ಜೊತೆಗೆ ರಾಮರಕ್ಷಾ ಸ್ತೋತ್ರವನ್ನು ನಾವು ಓದ್ಕೋಬೇಕು. ರಾಮನ ಹೆಸರು ನಾವು 3 ಸಲ ನಾವು ಪಠನೆ ಮಾಡುವುದರಿಂದ 1000 ವಿಷ್ಣು ನಾಮಕ್ಕೆ ಸಮ ಅಂತೆ. ಅಷ್ಟು ರಾಮನಾಮ ಅಷ್ಟು ಪವಿತ್ರವಾಗಿರುವಂಥದ್ದು. ಸೊ ಆ ಕಾರಣಕ್ಕೆ ಈ ರಾಮನ ಒಂದು ಸ್ತೋತ್ರಗಳನ್ನು ಕೂಡ ನೀವು ಓದ್ಕೋಬೇಕು. ಹಾಗೆಯೇ ಈ ವೆಂಕಟೇಶ್ವರ ಸ್ವಾಮಿಯ ಒಂದು ಅಷ್ಟೋತ್ಸವವನ್ನು ಕೂಡ ನೀವು ಅಂದರೆ ನೀವು ವಿಷ್ಣು ಸಹಸ್ರನಾಮವನ್ನು ಕೂಡ ನೀವು ಓದ್ಕೊಳ್ಳಿ. ದೀಪಾರಾಧನೆ ಅಂತ ಒಂದು ವಿಷಯಕ್ಕೆ ಬಂದರೆ ಬಾಳೆಹಣ್ಣಿನ ದೀಪಾರಾಧನೆ ಮಾಡಿದ್ದೇನೆ. ಅಂದರೆ 4 ನೀವು ದೀಪವನ್ನು ಹಚ್ಚಿಡಬೇಕು, ತುಪ್ಪದ ದೀಪ. ಪ್ರಸಾದಕ್ಕೆ ಅನ್ನೋದಾದರೆ ಹೆಸರುಬೇಳೆ ಕೋಸಂಬರಿ ಇಟ್ಟಿದ್ದೇನೆ, ಪಾನಕ, ಹಾಗೆಯೇ ಒಂದು ಬ್ಯಾಲ್ದನ್ನು ಸಿಕ್ಕಿದ್ರೆ ಅದರಿಂದ ಕೂಡ ನೀವು ಪಾನಕ ಮಾಡಿಕೊಂಡು ವಿಸರ್ಜನೆ ಮಾಡ್ಕೊಂಡು ಇರಬಹುದು. ಇಷ್ಟು ಮಟ್ಟಿಗೆ ನೀವು ಪಾನಕ ಮಾಡೋದು ಎಲ್ಲರಿಗೂ ಕೂಡ ಗೊತ್ತೇನೆ ಇದೆ, ಅದೇ ರೀತಿಯೇ ಮಾಡುವಂಥದ್ದು. ಮತ್ತು ತಾಂಬೂಲ, ಹಣ್ಣುಗಳು ಸರಳವಾಗಿಯೇ ಒಂದು ಪೂಜೆಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆಯೇ ತುಳಸಿ ತೀರ್ಥವನ್ನು ಕೂಡ ಇಟ್ಟಿದ್ದೇನೆ. ಕೊನೆಯಲ್ಲಿ ನಾವು ಉದ್ದಿನ ಕಡ್ಡಿಯನ್ನು ಬೆಳಗ್ಗೆ ಸಾಂಬ್ರಾಣಿ ಧೂಪವನ್ನು ಹಾಕ್ಕೋಬೇಕು. ನಂತರದಲ್ಲಿ ರಾಮನ ಅಷ್ಟೋತ್ರ ಹೇಳ್ಕೊಂಡು ನಾವು ತುಳಸಿಯಿಂದ ನಾವು ಅಷ್ಟೋತ್ರ ಮಾಡ್ಕೋಬಹುದು. ಅಕ್ಷತೆಯಿಂದ ಕೂಡ ನೀವು ಅರ್ಚನೆ ಮಾಡ್ಬೋದು. ಇಲ್ಲ ಅಂದರೆ ನೀವು ಕುಂಕುಮಾರ್ಚನೆ ಕೂಡ ಮಾಡ್ಕೋಬೋದು. ಸರಳವಾಗಿಯೇ ನೀವು ಯಾವೆಲ್ಲ ರೀತಿಯಲ್ಲಿ ನೀವು ನಿಮಗೆ ಖುಷಿ ಆಗ್ತದೆ ನೀವು ಆ ರೀತಿ ಮಾಡ್ಬೋದು. ಪುಷ್ಪಾರ್ಚನೆ ಕೂಡ ಮಾಡ್ಬೋದು. ಅರ್ಚನೆ ಎಲ್ಲ ಆಗಿದ ನಂತರ ಆ ಕಾಯನ್ನು ನೀವು ಸಂಕಲ್ಪ ಮಾಡ್ಕೊಂಡಿರುವಂಥ ಕಾಯನ್ನು
ಒಡೆದು ಮಂಗಳಾರತಿ ಮಾಡ್ಕೊಳ್ಳಿ. ಮಂಗಳಾರತಿ ಎಲ್ಲ ಆಗಿದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಹಳದಿ ಅಕ್ಷತೆಯನ್ನು ಹಾಕಿ ನೀವು ಪೂಜೆನ ಮುಕ್ತಾಯ ಮಾಡ್ಕೊಳ್ಳಿ. ಇಷ್ಟು ನೀವು ಪೂಜೆ ಮಾಡಿಕೊಳ್ಳುವಂಥದ್ದು. ಪೂಜೆ ಎಲ್ಲ ಆಗಿದ ನಂತರ ನೀವು ದೇವಸ್ಥಾನಕ್ಕೆ ಹೋಗ್ಕೊಂಡು ನೀವು ರಾಮನ ಒಂದು ದರ್ಶನ ಮಾಡಿಕೊಂಡು ಬರ್ಬೋದು. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಹೋಗ್ಬೋದು. ರಾಮನ ದೇವಸ್ಥಾನ ಸಾಮಾನ್ಯವಾಗಿ ಇರಲ್ಲ, ಸೊ ಆ ಕಾರಣಕ್ಕೆ ಇಷ್ಟರ ಮಟ್ಟಿಗೆ ನೀವು ಪೂಜೆ ಮಾಡ್ಕೊಳ್ಳಿ. ಮಂತ್ರ ಅನ್ನೋದಾದರೆ ಓಂ ದಶರಥಾಯ ವಿದ್ಮಹೇ ಸೀತಾವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್ ಅಂತ ನೀವು ರಾಮನ ಗಾಯತ್ರಿ ಮಂತ್ರ ಹೇಳ್ಕೊಳ್ಳಿ. ಹಾಗೆಯೇ ರಾಮನ ಒಂದು ಮೂಲ ಮಂತ್ರ ಓಂ ಶ್ರೀ ರಾಮಾಯ ನಮಃ ಜಯ ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ನೀವು ರಾಮನ ಒಂದು ತಾರಕ ಮಂತ್ರ ಇಟ್ಕೋಬಹುದು. ಹಾಗೆಯೇ ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಾಯೇ ನಮಃ ಅಂತ ನೀವು ಮಂತ್ರ ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡಿ ಈ ಇಷ್ಟರ ಮಟ್ಟಿಗೆ ನೀವು ಉಪವಾಸವನ್ನು ಇದ್ದು ನೀವು ಪೂಜೆಯನ್ನು ಮಾಡ್ಕೋಬೇಕಾಗಿರುವಂಥದ್ದು ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಕೂಡ ಇಷ್ಟವಾಗಿ ನಾನು ಭಾವಿಸ್ತೇನೆ. ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.